ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಹೊಗೇನಕಲ್ ಫಾಲ್ಸ್. ಇದು ಬಂದು ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯಲ್ಲಿ ಇದೆ. ಇದು ಭಾರತದ ನಯಾಗಾರ ಎಂದೇ ಫೇಮಸ್ ಆಗಿರುವಂತಹ ಒಂದು ಜಾಗ ಅಂತ ನಾನು ಹೇಳ್ಬೋದು. ನಾನಿಲ್ಲಿ ಬೆಂಗಳೂರಿಂದ ಹೊಗೇನಕಲ್ ಫಾಲ್ಸ್ಗೆ ಹೋಗ್ತಾ ಇರೋದು. ಸೊ ಇದು ಬಂದು ದಕ್ಷಿಣ ಕನ್ನಡ ಕಾವೇರಿ ನದಿಗೆ ಸೇರಿದ್ದು. ಬೆಂಗಳೂರಿನಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿ ಈ ಜಾಗವು ಇದೆ. ಇದು ನಾನು ಮೈಸೂರಿಂದನೂ ಕೂಡ ನಮಗೆ ಸ್ವಲ್ಪ ದೂರ ಆಗುತ್ತೆ. ಮೈಸೂರಿಂದ ಇದು ನಮಗೆ 199 ಕಿಲೋಮೀಟರ್ ಕೂಡ ಇದೆ. ಇದು ಒಂದು ತುಂಬ ಫೇಮಸ್ ಆದಂತಹ ಒಂದು ಪ್ಲೇಸು. ಇಲ್ಲಿ ತನ್ನದೇ ಆದಂತಹ ಒಂದು ಸುಂದರವಾದ ದೃಶ್ಯಗಳನ್ನು ಹೊಂದಿರುವಂತಹ ಒಂದು ಜಾಗ ಅಂತ ಹೇಳ್ಬೋದು. ಪ್ರಶಾಂತವಾದಂತಹ ಜಾಗ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ವಿಸಿಟ್ ಕೂಡ ಮಾಡಿ. ಫೇಮಸ್ ಜಾಗ ಅಂತ ಹೇಳ್ಬೋದು. ನಮಗೆ ಹೆಚ್ಚಾಗಿ ಇಲ್ಲಿ ಅನಿಮಲ್ಸ್ ಕ್ರಾಸಿಂಗ್ ಇದೆ ಅಂತಲೂ ಕೂಡ ಬೋರ್ಡ್ಗಳಿತ್ತು. ಬಟ್ ತುಂಬಾ ಕ್ರಾಸಿಂಗ್ ಇದೆ, ಎಲಿಫೆಂಟ್ ಕ್ರಾಸಿಂಗ್ ಜಾಸ್ತಿ ಇದೆ. ಸೊ ನೋಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾವು ಹೋದಾಗ ಜಾಸ್ತಿ ಹೆಚ್ಚಾಗಿ ಕಂಡಿದ್ದೆ ನಮಗೆ ಕೋತಿಗಳು. ತುಂಬಾ ಪಾಪ ಅವುಗಳಿಗೆ ಇಲ್ಲಿ ಒಂದು ನೀರು ಕೂಡ ಇಲ್ಲ. ಸ್ವಲ್ಪ ಮಳೆ ಕಡಿಮೆ ಕಡಿಮೆ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಅದಕ್ಕೆ ಕೋತಿಗಳಿಗೆ ಊಟ ಕೂಡ ಇರಲಿಲ್ಲ ಪಾಪ. ತುಂಬಾ ಮಳೆ ಕೂಡ ಕಡಿಮೆ ಇತ್ತು. ಇಲ್ಲಿ ನೋಡಿ, ಇಲ್ಲಿ ನಮಗೆ ಪಾರ್ಕಿಂಗ್ ಕೂಡ ಅಮೌಂಟ್ ಕೂಡ ತಗೋತಾರೆ ಅವರು. ಅದು ಅಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಅಮೌಂಟ್ನ ಕಾರ್ ಪಾರ್ಕಿಂಗ್ಗೆ ಅಮೌಂಟ್ ತಗೋತಾರೆ. 100 ರೂಪೀಸ್ ತಗೊಂಡ್ರು ನಮಗೆ. ಮುಂದೆ ಬನ್ನಿ ನೋಡೋಣ ಏನೆಲ್ಲ ಫೇಮಸ್ ಜಾಗಗಳಿವೆ. ಇದೆಲ್ಲನೂ ಕೂಡ ಇದು ಪಾರ್ಕಿಂಗ್ ಜಾಗ ಅಂತ. ಇದು ಇಲ್ಲಿ ನಾವು ಅವ್ರನ್ನ ಅಡ್ರೆಸ್ ಕೇಳ್ತಾ ಇದ್ದೀವಿ, ಹೇಗೆ ಹೋಗೋದು ಫಾಲ್ಸ್ಗೆ ಅಂತ ಎಲ್ಲ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಏನು ತುಂಬ ಫೇಮಸ್ ಅಂತ ಅಂದರೆ ಅಡುಗೆ ಮಾಡಿ ಕೊಡ್ತಾರೆ ಅವರು ನಮಗೆ. ಏನು ಅಡುಗೆ ಅಂತ ಬನ್ನಿ. ಇದೇ ಏರಿಯಾದಲ್ಲಿ ನಮ್ಮ ಗಾಡಿಯನ್ನು ನಾವು ಕಾರನ್ನ ಪಾರ್ಕ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ. ಹಾಗೆ ಒಬ್ಬರು ಕೂಡ ಹಿಂದೆ ಒಬ್ಬರು ನಮ್ಮ ಜೊತೆಗೇ ಬರ್ತಾಯಿದ್ರು, ಒಬ್ಬರು ಅಂಕಲ್ಲು. ಏನಕ್ಕೆ ಅಂತ ಅಂದರೆ ಬೋಟಿಂಗ್ ಕರ್ಕೊಂಡು ಹೋಗೋದಕ್ಕೆ ಅವರು ಬರ್ತೀರಾ ಅಂತ ಕೇಳಲಿಕ್ಕೆ ನಮ್ಮ ಜೊತೆಗೇ ಬಂದರು. ಪಾರ್ಕಿಂಗ್ ಜಾಗ ಕೂಡ ಅವರು ತೋರಿಸ್ಕೊಟ್ರು. ಇಲ್ಲಿ ನಮ್ಮ ಕಾರನ್ನು ನಾವು ಪಾರ್ಕ್ ಮಾಡಿದ್ವಿ. ಇಲ್ಲಿ ಮತ್ತೆ ನಾವು ಬಂದುಬಿಟ್ಟು ಅಲ್ಲಿ ಮೇನ್ ಗೇಟಲ್ಲಿ ನಾವು ಪಾರ್ಕಿಂಗ್ ಅಮೌಂಟ್ ಅಂತ ಕೊಟ್ವಿ. ನೆಕ್ಸ್ಟ್ ಇಲ್ಲಿ ಕೂಡ ನಾವು ಪಾರ್ಕಿಂಗ್ ಅಮೌಂಟ್ ಕೊಟ್ಬಿಟ್ಟು ಗಾಡಿ ಪಾರ್ಕ್ ಮಾಡಿದ್ವಿ. ಇವರೇ ನೋಡಿ ನಮ್ಮನ್ನ ಬೋಟಿಂಗ್ ಕರ್ಕೊಂಡು ಹೋಗಿದ್ದು, ಇದೇ ಅಂಕಲ್ಲು. ಸೊ ಇವ್ರ ಹೆಸರು, ಇವ್ರ ನಂಬರು ಎಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಇದರಲ್ಲಿ. ಸೊ ತಿಳ್ಕೊಳ್ಳಿ, ಇವರನ್ನೇ ಕೂಡ ಮೀಟ್ ಮಾಡಿ, ಪರವಾಗಿಲ್ಲ, ಚೆನ್ನಾಗಿ ಹೇಳ್ತಾರೆ. ಇಲ್ಲಿ ನೋಡಿ ಡ್ರೈ ಫಿಶ್ಗಳು ತುಂಬಾ ಕಡಿಮೆ ರೇಟಿಗಿತ್ತು. ಚೆನ್ನಾಗಿರುತ್ತೆ ಡ್ರೈ ಫಿಶ್ ಕೂಡ ತಿನ್ನೋದ್ರಿಂದ. ಇವ್ರು ಹೇಳ್ತಾಯಿದ್ರು 100 ರೂಪಾಯಿಗೆ ಒಂದು ಸೇರು ಅಂತ ಹೇಳ್ತಾಯಿದ್ರು ನಮಗೆ. ವೆರೈಟಿ ಫಿಶಸ್ಸು ಇತ್ತು ಅಲ್ಲಿ. ಬನ್ನಿ, ಹಾಗೆಯೇ ನಾವು ಇನ್ನೊಂದು ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಏನಪ್ಪ ಫೇಮಸ್ಸು ಅಂತ ಹೇಳಿದ್ರೆ, ಫಾಲ್ಸ್ ಅಷ್ಟೇ ಫೇಮಸ್ ಅಲ್ಲ, ಬಾಡಿ ಮಸಾಜ್ ಅಷ್ಟೇ ಫೇಮಸ್ ಅಲ್ಲ, ಬೋಟಿಂಗ್ ಹೋಗೋದು ಕೂಡ ಫೇಮಸ್ ಅಷ್ಟೇ ಅಲ್ಲ. ಇನ್ನೊಂದು ತುಂಬ ವೆರೈಟಿಯಾಗಿ ಫೇಮಸ್ ಹೇಳ್ತಾ ಇದ್ದೀನಿ. ಯಾವುದಪ್ಪ ಅಂತ ಅಂದರೆ ಬನ್ನಿ ನೋಡೋಣ ಇದೇನು. ಇಲ್ಲಿ ನಾವು ಮೀನು ತಗೋಬೇಕು. ಸೊ ಮೀನಾಗಲಿ, ಚಿಕನ್ ಆಗಲಿ, ಕೋಳಿ, ನಾಟಿ ಕೋಳಿ ಆಗಲಿ, ಆಮೇಲೆ ಮಟನ್ನು ಕೂಡ ತಂದುಕೊಟ್ರೆ ನಾವು ಅವರಿಗೆ, ಅವರು ನಮಗೆ ಚೆನ್ನಾಗಿ ಅಡುಗೆ ಕೂಡ ಮಾಡಿಕೊಡ್ತಾರೆ. ಅವ್ರದ್ದೇನೆಯ, ಬಟ್ ಅವ್ರು ಎಷ್ಟು ಅಮೌಂಟು ಏನು ಅಂತ ಎಲ್ಲ ಅವರೇ ನಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾರೆ. ಬನ್ನಿ ನಾವಿಲ್ಲಿ ಮೀನು ತಗೋತಾ ಇದ್ದೀವಿ. ನೋಡೋಣ ಇವರು ಎಷ್ಟು ಹೇಳ್ತಾರೆ ಮೀನು ಅಂತ ಹೇಳಿದ್ರೆ. ಇದು ಬಂದು 180 ಏನೋ ಹೇಳಿದ್ರು ಮೀನಿಗೆ. ಸೊ ಅದು ಮೀನನ್ನ ನಾವು ತಗೊಂಡ್ವಿ. ಮೀನು ತಗೊಂಡು ಒಬ್ಬರು ಆಂಟಿ ಕೂಡ ನಮ್ಮ ಜೊತೆ ಬಂದರು. ಅವ್ರ ಹೆಸರು ಚಿತ್ರ ಅಂತ. ಅವರೇ ನಮಗೆ ಈ ಅಡುಗೆಯನ್ನು ಮಾಡಿ ಕೊಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಇವ್ರು ಮೀನು ತಗೊಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಸೌದೆಯ ಒಲೆಯಲ್ಲೇ ಕೂಡ ಇವರು
ಅಡುಗೆ ಮಾಡಿಕೊಡೋದು. ಅಲ್ಲಿ ನೋಡೋಕ್ಕೊಂದು ಎಷ್ಟು ಚಂದ ಅಂತ ಅಂದರೆ ಒಲೆ ಹಚ್ಚಿ ಕೂಡ ಅವರು ಅಡುಗೆ ಮಾಡೋದು. ಎಷ್ಟು ಚಂದ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಅಂದರೆ ತೋರಿಸ್ತೀನಿ ಅದನ್ನು ಕೂಡ ನಿಮಗೆ. ಅಷ್ಟು ಕ್ಲೀನಾಗಿ ಇಟ್ಕೊಂಡು ಅವರು ಅಡುಗೆ ಮಾಡಿ ಕೊಡ್ತಾರೆ ಅವರು. ಇಲ್ಲಿ ಒಬ್ಬರು ಅಜ್ಜಿ ಕೂಡ ಒಬ್ಬಟ್ಟು ತಟ್ತಾ ಇದ್ದಾರೆ ನೋಡಿ ಅವರು. ಮಿಕ್ಸ್ ತಗೋ, ಒಂದೇ ತಗೊಂಬೇಡ, ಮಿಕ್ಸ್ ತಗೋ. ಮಿಕ್ಕಿದ್ರೆ ಡಬ್ಬಾಗ ಹಾಕೋ. ಡಬ್ಬಾಗ ಹಾಕೋ, 2 ದಿವಸ ತಿನ್ನು. ಕ್ಯಾಮ್ರಾ ಶಾಪಿಂಗ್ ಬಿಡ ಮಾಡ್ತಾರೆ. ಮೀನು ತೊಗೊಂಡ್ವಿ, ಕ್ಲೀನು ಕೂಡ ಮಾಡಿಸಿದ್ವಿ. ಆ ಕ್ಲೀನ್ ಮಾಡಿದವರು ಕೂಡ 60 ರೂಪೀಸ್ನ ತೊಗೋತಾರೆ. ಚೆನ್ನಾಗಿ ಕೂಡ ಕ್ಲೀನ್ ಮಾಡಿ ಕೊಟ್ಟರು ನಮಗೆ. ನಾವು ಫ್ರೈಗೆ ಮತ್ತು ಸಾರಿಗೆ ಮಾಡಿಸ್ಕೊಂಡ್ವಿ. ಬನ್ನಿ ನೋಡೋಣ ಈ ಆಂಟಿ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. எங்கள் பேர் வந்து சித்ரா. ரேட் வந்து 200 ரூபாய் வாங்குறோம். 300 ரூபாய். ಕನ್ನಡದಲ್ಲೂ ಹೇಳಿ, ಕನ್ನಡದಲ್ಲೂ ಹೇಳಿ, ತಮಿಳಲ್ಲೂ. 1 kg ಫಿಶ್ ಮಾಡ್ಬೇಕಾದ್ರೆ 200 ರೂಪಾಯಿ ತೆಗಿತೇವೆ ಫ್ರೈಗೆ ಅಂದ್ರೆ. ಸಾಂಬಾರಿಗೆ ಅಂದ್ರೆ 300 ರೂಪಾಯಿ ತೆಗಿತೀವಿ. ಓಕೆ. ಅಷ್ಟೇ. ಮೀನೆಲ್ಲ ರೈಸಿಗೆ 200 ರೂಪಾಯಿ ತೆಗಿತೀವಿ 1 kgಗೆ. ಓಕೆ. ರೈಸ್ ನಮಗೆ ನಾವು ತಗೊಂಬರೋ ಹೋಗಿದ್ರೆ ನೀವು ತಗೊಂಬಂದು ಕೊಟ್ಟು ಮಾಡಿ ಕೊಡ್ತೀರಾ? ಅದಕ್ಕೆ ಏನು 1 3 ರೂಪಾಯಿ ತೆಗಿತೀವಿ ಬಡ್ಸ್ಕೊಡಕ್ಕೆ ಅಷ್ಟೇ. ಮೀನೆಲ್ಲ ಹೇಗೆ, ಎಷ್ಟು, ಹೇಗೆ? ಮೀನೆಲ್ಲ ನಿಮ್ದು, ನಮ್ದು ಮೆಟೀರಿಯಲ್ ಮಾತ್ರ ನಮ್ದು. ಮೆಟೀರಿಯಲ್ ಮಾತ್ರ ನಿಮ್ದು. ಓಕೆ. ಸೊ ಮೀನ್ ಸಾರು ಮತ್ತೆ ಫ್ರೈ ಮಾಡಿ ಕೊಡ್ತೀರಾ? ರಸ ಮಾಡ್ಕೊಡ್ತೀವಿ. ರಸಮ್ಮು ಮಾಡ್ತೀರಾ? ಸರಿ. ಮಟನ್ ಚಿಕನ್ ತಂದು ಕೊಟ್ರಿ ಅದು ಮಾಡ್ತೀವಿ. ಎಷ್ಟೊತ್ತು ಆಗ್ಬೋದು ಮಾಡಕ್ಕೆ ನೀವು ಇಷ್ಟ ಅಡ್ಗೆ? ನಾವು ಬಂದು 2 ಅವರ್ಸ್ ಆಯ್ತತೆ ಮೆಟೀರಿಯಲ್ ಮಸಾಲೆ ಎಲ್ಲ ರುಬ್ಬಿ ಮಾಡಕ್ಕೆ. ಓಕೆ. ನೀವೇ ಮಾಡ್ತೀರಾ? ಫ್ರೆಶ್ ಆಗಿ ನೀವೇ? ಹೋಟೆಲ್ ತರ ಎಲ್ಲ ಇದೆ, ಮನೆ ಫುಡ್ ತರ. ಆಯ್ತು. ಸೊ ಇವಾಗ ಸ್ಟಾರ್ಟ್ ಮಾಡ್ತೀರಾ? ಮೇಡಮ್ ಮಾಡ್ತೀವಿ. ಓಕೆ, ಸರಿ. ಇವಾಗ ಒಳ್ಳೆ ಹಚ್ತಾ ಇದ್ದೀನಿ. ನಿಮ್ಗೆ ಫಸ್ಟ್ ಬೋಲ್ ನಿಮ್ ಕೈಲಿ. ಹೌದಾ? ಒಳ್ಳೇದಾಗ್ಲಿ. ಅದು ಮಣ್ಣಿಂದ ಒಳೆ ತಂದು ಅದ್ರೊಳಗಡೆ ಮಡಿಗೆ ನಾವು ಮಣ್ಣು ಹಾಕಿ ಅದೆಲ್ಲ ಓಡೋದು. ಓಡಿಂದ ಒಳಗೆ ಓಡು ಅಂದ್ರೆ ಸರಿ 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 ಸರಿ. ಬೆಂಕಿ ಸುತ್ತು ಕೊಡ್ತಾರೆ ಒಳೆ. ಓಕೆ. ಇದು ಹೇಳು. ತರ ಹಾ, ಈ ತರನಾ? ಈ ತರ ತಂದು ನಾವು ಒಳಗಡೆ ಮಡಿಗಿ ಒಲೆನ ಮೇಲೆ ಮಣ್ಣು ಹಾಕ್ತೀರಾ? ಸಾಣಿ ಅದೆಲ್ಲ ಹಾಕಿ. ಸರಿ ಸರಿ. ಇಲ್ಲಿ ಆಲ್ರೆಡಿ ಅಡ್ಗೆ ರೆಡಿ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದೀರಾ? ಬೇಯ್ತಾ ಇದೆ ಸಾರ್. ಮೀನ್ ಸಾರ್ ಅದು ಫ್ರೈ ರೆಡಿ ಇದೆ. ಈ ತರ ಮಸಾಲೆ ಹಾಕ್ಬೇಕು ಫ್ರೈಗೆ. ಈ ತರ ಮಸಾಲೆ ಮೀನ್ ಸಾರಿಗೆ ಆ ತರ. ಓಕೆ ಓಕೆ. ಸೊ ಇದು ಒರಳ್ಕಲ್ಲು, ಇದ್ರಲ್ಲೇ ರುಬ್ತಾರೆ. ಸೊ ಇವ್ರು ರೆಡಿ ಮಾಡ್ತಾರೆ. ನಿಮ್ಮ ಹೆಸರೇನು? ವಸಂತ. ನೀವು ಮಸಾಲ ಮಾಡಿ ಕೊಡ್ತೀರಾ ಇವ್ರಿಗೆ? ನಿಮ್ಮ ಜೊತೆ ನಿಮ್ಮ ಅಕ್ಕ? ಓ ಸರಿ ಸರಿ ಸರಿ. ನಿಮ್ಮ ಹೆಸರು? ಚಿತ್ರ ಮತ್ತು ವಸಂತ. ಓಕೆ. ಇವರು ಚಿತ್ರ, ಇವರು ವಸಂತ. ಸರಿ ಮಾಡಿ. ನಾವು ಇವ್ರಿಗೆ ಅಡುಗೆ ಮಾಡೋಕ್ಕೆ ಹೇಳಿದ್ದು ಮೀನು ಸಾರು ಮತ್ತು ಫ್ರೈಯನ್ನು. ಅಕ್ಕಿ ಕೂಡ ನಾವೇ ತಂದು ಕೊಟ್ಟಿದ್ವಿ, ರೈಸ್ ಮಾಡಿ ಕೊಟ್ಟರು. ಆ್ಯಂಡ್ ದೆನ್ ರಸಮ್ ಕೂಡ ಫೇಮಸ್ಸು.
ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಬೋಟಿಂಗು. ಬನ್ನಿ ಇರೋ ಹೇಳ್ತಾರೆ. ಹಾ ₹500 ಅವರಿಗೆ, ಓಕೆ ಎಲ್ಲರಿಗೆ. ನಮಗೆ ₹1,300 ನಾವೆಲ್ಲ ತಯಾರು ಮಾಡ್ಬೋದು. ಓಕೆ ನೀವು ಅಲ್ಲೇ ಎಂಜಾಯ್ಮೆಂಟ್ ಮಾಡಬೇಕು. ಎಷ್ಟೇ ಟೈಮ್ ಬೇಕು ನಾವು ಎಷ್ಟು ಮಾತಾಡ್ಬೋದು. ಓಕೆ ಸರಿ. ಅಂದ್ರೆ ಹಿಂಗೆ ನೋಡ್ಬೋದು. ಹೋಗೋಣ, ಯಾಕೆ ತಡ ಮಾಡೋದು? ಬೋಟಿಂಗಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡೋಣ, ಓಕೆನಾ? ಸೊ ನೀವು ಕೂಡ ಬಂದು ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಮಸ್ತ್. ಇಲ್ಲ ಹಾಂ, நம்ம இவ்வளோ தண்ணி வச்சுட்டு நீச்சல் கற்றுக்கலாம். நீச்சல் தெரிஞ்சிச்சு. இவ்வளோ தண்ணி வச்சுட்டு நீச்சல் கற்றுக்கலாம் இது மேடம். அது என்னங்க அங்கே ஜனங்கள் இருக்காங்க. குருஜி தான் அந்த மாதிரி நின்று இப்படியே ரிட்டர்ன் அந்த உள்ளல விடுறதுல அலோடு இல்லைங்களா? அது மேல நின்றுட்டு இப்படியே ரிட்டர்ன் ரிட்டர்ன் பண்ணலாம். அப்ப அந்த பக்கம் போக கூடாது. அந்த பக்கம் நிறைய எல்லாம் கூட்டி கொண்டுட்டாங்க மேடம். அதான் கேஸ் போட்டாலும். ஆமாங்களா? ஆமா. உள்ள ஃபுல்லா காடு. ஓ ஆமாங்களா? கொக்கரை. ಇದು ಬೋಟಿಂಗ್ ಮಾಡೋದು ತುಂಬಾ ಕಷ್ಟವಾಗಿದೆ. ಅವರು ಸುಮಾರು ಒಂದು 25 ವರ್ಷದಿಂದ ಈ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಅವರು ಪ್ರಾಪರ್ ಅಲ್ಲಿಯವರೇ ಅಂತೆ. ಓಕೆ, ಇಷ್ಟೆಲ್ಲ ಹೇಳಿದ್ನಲ್ವಾ, ಸೊ ನೆಕ್ಸ್ಟ್ ಕೂಡ ನಾವು ಇನ್ನೊಂದು ವಿಡಿಯೋದಲ್ಲಿ ನಾವು ಮುಂದೆ ಮಾಡೋಣ. ನೆಕ್ಸ್ಟ್ ಮತ್ತೊಂದು ಮುಂದೆ ಇರ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಫಾಲ್ಸ್ಗಳಿಗೂ ಕೂಡ ಹೋಗಿ ವಿಸಿಟ್ ಮಾಡೋಣ. ಯಾರೆಲ್ಲ ಈ ಫಾಲ್ಸ್ಗೆ ಹೋಗಿಲ್ವೋ ಮಸ್ಟ್ ವಿಸಿಟ್ ಕೊಡಿ, ಚೆನ್ನಾಗಿದೆ ಪ್ಲೇಸು. ನಮ್ಮ ಮೈಸೂರಿಂದನೂ ಕೂಡ ಹತ್ರ ಆಗುತ್ತೆ. ಅಲ್ಲಿರೋರು ಕೂಡ ನಿಯರ್ ಆದರೆ ವಿಸಿಟ್ ಮಾಡಿ. ತುಂಬಾ ಪ್ರಶಾಂತವಾದಂತಹ ಜಾಗ, ಚೆನ್ನಾಗಿದೆ. ಇದು ಕಾವೇರಿ ನದಿ ಅಂತ ಹೇಳಬಲ್ಲೆ. ಇಲ್ಲಿಂದನೇ ಅವರು ನಮಗೆ ಮೀನು ಹಿಡಿದುಕೊಂಡು ಬಂದು ಅಡುಗೆ ಮಾಡಿ ಕೊಡೋದು. ಇವಾಗ ರಶ್ ಕಮ್ಮಿ ಮೇಡಮ್. ಸ್ಯಾಟರ್ಡೆ ಬಂದ್ರೆ ಜಾಸ್ತಿ ಜನ. ಸ್ಯಾಟರ್ಡೆ ಸಂಡೇ ಜಾಸ್ತಿ. ಓಹೋ ಸರಿ. 400 ಕೊಡ್ರಿ ನೀವು. ಹೌದಾ? 400. ನೀವೆಲ್ಲ ಕ್ಯೂದಲ್ಲಿ ಇರ್ಬೇಕು. ಓ ಪರವಾಗಿಲ್ಲ, ನಾವು ಲಕ್ಕಿ ಅವಾಗ ಬೇಗ ಸಿಕ್ಕಿದೆ. ನೀರು ಬೀಳ್ತಿದೆ. ಫಾಲ್ಸ್. ಮೇಲೆ ಅಲ್ಲಿ ಬರುವಾಗ ಅಷ್ಟೇ. ಅಲ್ಲಿ ಮೇಲೆ ಹೋಗಂಗಿಲ್ಲ, ಅಲ್ಲಿ ಲಾಸ್ಟ್ ಅಂದ್ರು ಅವರು. ಅದ್ರ ಮೇಲೆ ಹೋಗಂಗಿಲ್ಲ. ತುಂಬಾ ಆಳ ಇಲ್ವಾ? 20 ಫೀಟ್, 20 ಅಡಿ. ಇಲ್ಲ, ಅದೊಂದು ಖುಷಿ ಅಮ್ಮ.
ಅವಾಗ ಮಕ್ಳಿಗೆ ಅದೇ ಅಲ್ವಾ. ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇತ್ತು. ಅಲ್ಲಿಂದ ನಾವು ಈ ಬೆಟ್ಟ ನೋಡಿದ್ರೆ ಒಂದು ಮಾತು ಕೂಡ ಇದೆ, ದೂರನೆಯ ಬೆಟ್ಟ ನುಣ್ಣಗೆ. ಸೊ ಹಾಗೆ ಕೂಡ ಇತ್ತು ಆ ಬೆಟ್ಟ. ತುಂಬಾ ಸುಂದರವಾದಂತಹ ಜಾಗ ಅಂತ ಹೇಳ್ಬೋದು. ಹಾಗೆ ಹೋಗ್ತಾ ಹೋಗ್ತಾ ನಮಗೆ ಕಾಣ್ತಿದ್ದು ಬಂತು ನೋಡಿ ಅಲ್ಲಿ ಫಾಲ್ಸು. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಅಲ್ಲಿ ಆ ಅಂಕಲ್ ಕೂಡ ಅಷ್ಟೇ ನಮಗೆ ಸಪೋರ್ಟಿವ್ ಆಗಿ ಕೂಡ ಇದ್ದರು. ನೀರು ನಮಗೆ ಅವರೇನೆ ಕೂಡ ಎರಚ್ತಾಯಿದ್ರು. ಪಕ್ಕದ ಬೋಟವರು ಕೂಡ ನಮಗೆ ನೀರು ಎರಚಿದ್ರು. ತುಂಬಾ ಚೆನ್ನಾಗಿತ್ತು ನೀರಲ್ಲಿ ಆಟ ಆಡೋದು ಅಂದರೆ. ಎಸ್ಪೆಷಲಿ ತುಂಬಾ ಖುಷಿ ಅಲ್ವಾ ಎಲ್ರಿಗೂ ಕೂಡ. ನೋಡಿ ಎಷ್ಟು ಎಂಜಾಯ್ ಮಾಡಿದ್ವಿ ನಾವು. ಯಾರೆಲ್ಲ ಈ ಪ್ಲೇಸ್ಗೆ ವಿಸಿಟ್ ಆಗಿಲ್ವೋ ಮಸ್ಟ್ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಕೂಡ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹೀಗೆ ಇನ್ನಷ್ಟು ಜಾಸ್ತಿ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಲೇಸು ಅಂದರೆ. ತುಂಬ ಎಂಜಾಯ್ ಮಾಡಿದ್ವಿ ನಾವು. ಆ ಅಂಕಲ್ಲು ನಮಗೆ ಆ ನೀರು ಹತ್ತಿರ ಬೀಳೋ ಹತ್ರನೇ ತಗೊಂಡೋಗಿದ್ರು. ನಮಗೆ ಭಯ ಆಗಿಬಿಟ್ಟಿತ್ತು, ಎಲ್ಲಿ ಆ ನೀರೆಲ್ಲ ಬೋಟ್ ಒಳಗಡೆ ಬಿಡುತ್ತೋ, ನಾವೆಲ್ಲಿ ಮುಳ್ಕೊಂಬಿಡ್ತೀವೋ ಅನ್ನೋ ಒಂದು ಕೂಡ ಭಯ ಕೂಡ ಆಗಿತ್ತು ನಮಗೆ. ಬಟ್ ಅಷ್ಟೇ ಎಂಜಾಯ್ ಮಾಡಿದ್ವಿ ಅಲ್ಲಿ. ತುಂಬಾ ಚೆನ್ನಾಗಿತ್ತು. ನಮಗೆ ಒಂದು 3-4 ರೌಂಡ್ಸ್ ಕೂಡ ಅವರು ಸುತ್ತಿಸ್ಬಿಟ್ರು ನಮ್ಮನ್ನು. ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಕೂಡ. ಪೇರು ಮಾಡು. ಓಕೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ. ಹಾಂ ಓಕೆ 383833. ಓಕೆ ಪೇರು ಮಾಡಲ್ವಾ? ಸೊ ನಾವು ನಮ್ಮ ವಿಡಿಯೋ ಎಲ್ಲ ಹಾಕಿರ್ತೀವಿ. ನಾವು ಫ್ಯಾಮಿಲಿ ಬಂದರೆ ನಿಮ್ಮ ನಂಬರ್ ಕಾಲ್ ಮಾಡ್ತೀವಿ, ಆಯ್ತಾ? ಕಲ್ಲಲ್ಲೇ ಬೆಳೆಯೋದು ಇದು? ಓಹೋ, ಸೊ ಕಲ್ಲಲ್ಲೇ ಬೆಳೆದಿದೆಯಲ್ಲ? ಏನು ಹೆಸರು ಸರ್ ಅದ್ರದ್ದು? ಏನು ಪೇರು? ಕಲ್ಲಿಚ್ಚು. ಅದೇನು ಪಕ್ಷಿ? ಕೊಕ್ಕರೆ ಅಲ್ಲ? ಕೊಕ್ಕರೆಯಾ? ಬೇಬಿ. ಸೊ ಮಳೆ ನೀರು ಜಾಸ್ತಿ ಆದಾಗ ಬಟ್ಟೆ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ, ದಾಟಿ ಹೋಗುತ್ತೆ. ಅವಾಗೆಲ್ಲ ಕ್ಲೋಸ್ ಮಾಡ್ಬಿಡ್ತಾರಾ ಬೋಟಿಂಗ್ ಎಲ್ಲ? ಕ್ಲೋಸ್ ಯಾವ ತಿಂಗಳಲ್ಲಿ ಆ ಥರ ಆಗುತ್ತೆ? ಆಗಸ್ಟ್. ಇವಾಗ ಆಗಿರಲ್ಲ ಮತ್ತೆ ಕಮ್ಮಿನ? ಹೌದಾ? ಓಹೋ, ಇಷ್ಟು ದಿವಸ ಕಮ್ಮಿ ಇತ್ತಾ? ಹೌದಾ? ಹಿಂಗೆ ಹೋಗ್ಬೇಕಾ ಸೀದಾ? 4 ಕಿಲೋಮೀಟರ್. ರಾವಣ್ ಫಿಲ್ಮ್ ಕರೆಕ್ಟ್. ರಾವಣ್ ಇದು ಶಾರುಖ್ ಖಾನ್ ಅಲ್ಲ, ವಿಕ್ರಮ್ ಐಶ್ವರ್ಯ ರೈ. ಹೌದಾ? ಮತ್ತೆ ಜಾಸ್ತಿ ಫ್ಯಾಮಿಲಿ ಎಲ್ಲ ಬರ್ತೀವಿ. ಅದೇ ಈ ಟೈಮಲ್ಲಿ ಬರ್ತೀವಿ.
ಸೊ ಇಲ್ಲಿ ನಮ್ಮದು ಬೋಟಿಂಗ್ ಮುಕ್ತಾಯಗೊಂಡಿದೆ. ಸೊ ಬನ್ನಿ ನೋಡೋಣ ಮುಂದೆ ಮತ್ತೆ ಏನಿದೆ. ಈ ಪಾರ್ಟಲ್ಲಿ ಅಂದರೆ ಈ ಪ್ಲೇಸಲ್ಲಿ ಮಸಾಜ್ ಕೂಡ ಮಾಡ್ತಾ ಇರ್ತಾರೆ, ಆಯಿಲ್ ಮಸಾಜು. ಇಲ್ಲಿ ಬನ್ನಿ ಕೇಳೋಣ ಮಸಾಜ್ ಮಾಡೋದನ್ನು ಹೇಗೆ ಅಂತ ನೋಡೋಣ ಇಲ್ಲಿ. காரத்துக்கு சார் மசாஜ் பண்ணுறேன்னா ஒரு மசாஜ் கறந்து 400 ரூபா போட்டுருக்குறாங்க. சிங்கிள் மசாஜ் 400, டபுள் மசாஜ் 600 ரூபா வாங்கினா சார் மசாஜ் பண்ணுற மாதிரி. ஆமாங்க. சூப்பர் சார் நான் சிங்கிள் ஒரு பக்கம் நம்ம ஐடி ಕಾರ್ಡ್ இருக்குங்களா? பக்கத்தில் இன்னொரு கார்த்திக் மேடம். ಕಾರ್ತಿಕ್ங்களಾ? ಕನ್ನಡಲ್ಲೂ ಹೇಳಿ. ಕನ್ನಡ ಎಷ್ಟು ಬರುತ್ತೋ ಅಷ್ಟು ಹೇಳಿ. ಬರ್ದು ಹೋದ್ರೆ ಎಂಜಾಯ್ ಮಾಡಿದ್ರೆ ಮಸಾಜ್ ಮಾಡಿದ್ರೆ ಬರುತ್ತೆ. ಮಸಾಜ್ ಫುಲ್ ಬಾಡಿ ಮಸಾಜ್ ಮಾಡ್ತೀರಾ ಜೆಂಟ್ಸ್ಗೆ? ಹಾಂ, ಓಕೆ ಓಕೆ. ಸಾರ್ ಕೇಳಲ್ಲ, ಸಾರ್ ಇರಲಿಲ್ಲ. ಹಾಂ, ಕೇಳ್ತೀನಿ. ಓಕೆ, ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಹಾಗಾದರೆ ನೀವು ಕೂಡ ವಿಸಿಟ್ ಮಾಡಿ. ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಅಷ್ಟು ಎಂಜಾಯ್ ಮಾಡಿದ್ದೀವಿ. ನೀವು ಕೂಡ ಎಂಜಾಯ್ ಮಾಡಬೇಕಲ್ವ? ಮಸ್ಟ್ ವಿಸಿಟ್ ಮಾಡಿ ಪ್ಲೇಸ್ನ, ತುಂಬ ಚೆನ್ನಾಗಿದೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ಚಾನಲ್.